ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಫಿಂಗರ್ ಟಿಪ್ ಲರ್ನಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಈ ವಿಡಿಯೋ ನೋಡುತ್ತಿರುವ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ದಯವಿಟ್ಟು ನನ್ನ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ಎಲ್ಲರಿಗಿಂತ ಮೊದಲು ನನ್ನ ವಿಡಿಯೋಗಳನ್ನು ನೀವೇ ನೋಡಬಹುದು. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಗೆಳೆಯರೇ. ಫ್ರೆಂಡ್ಸ್, ಇವತ್ತು ನಾನು 8ನೇ ತರಗತಿಯ ಮೊದಲನೇ ಪಾಠವಾದ ವರ್ಗ ಮತ್ತು ಘನದ ಕೆಲವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಎಕ್ಸಸೈಸ್. ಇಲ್ಲಿ ಮೊದಲನೇದಾಗಿ ನಾನು ವರ್ಗ ಅಂದರೆ ಏನು ಅಂತ ಹೇಳ್ತೀನಿ. ಯಾವುದೇ ಒಂದು ಸಂಖ್ಯೆಯ ವರ್ಗ ಏನು ಅಂತಂದರೆ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಸಿಗುವ ಒಂದು ಬೆಲೆ ಇರುತ್ತಲ್ಲ, ಅದಕ್ಕೆ ಆ ಸಂಖ್ಯೆಯ ವರ್ಗ ಅಂತ ಕರಿತೀವಿ. ಈಗ ನಿಮ್ಮ ಪುಸ್ತಕದಲ್ಲಿ 8ನೇ ತರಗತಿಯ ಗಣಿತದ ಭಾಗ 1ನೇ ಪುಸ್ತಕದ ಕಂಡುಹಿಡಿಯಿರಿ ಅಂತ ಪೇಜ್ ನಂಬರ್ 11ರಲ್ಲಿದೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ಸಂಖ್ಯೆಗಳಲ್ಲ ಅಂತ ಕೇಳಿದ್ದಾರೆ. ಇದರಲ್ಲಿ 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ನಾವು ಈ ಥರ ಪೂರ್ಣ ವರ್ಗ ಸಂಖ್ಯೆಗಳು ಹೌದೋ ಅಥವಾ ಅಲ್ಲ ಅನ್ನೋದನ್ನು ಆ ಕೊಟ್ಟಿರುವಂಥ ಸಂಖ್ಯೆಯ ಬಿಡಿ ಸ್ಥಾನದ ಸಂಖ್ಯೆಯನ್ನು ನೋಡೋದ್ರ ಮೂಲಕವೇ ನಾವು ಹೇಳ್ಬೋದು. ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ ನೀವು ನೋಡ್ಬೋದು. ಇಲ್ಲಿ 2 ಇದೆ, ಇಲ್ಲಿ 8 ಇದೆ, ಇಲ್ಲಿ 7 ಇದೆ, ಇಲ್ಲಿ 9 ಇದೆ. ಇದರಲ್ಲಿ ನೀವು ನೋಡಿದ್ರೆ 9 3ರ ವರ್ಗ ಸಂಖ್ಯೆಯಾಗಿದೆ. ಹಾಗಾಗಿ ಇದು ಪೂರ್ಣ ವರ್ಗ ಸಂಖ್ಯೆ ಆಗಿರ್ತದೆ. ಇನ್ನು ಉಳಿದಿರುವಂತೆ 7 ಯಾವುದೇ ಒಂದು ವರ್ಗ ಸಂಖ್ಯೆಯಲ್ಲಿ ಬರಲ್ಲ, 8 ಕೂಡ ಬರಲ್ಲ, 2 ಕೂಡ ಬರಲ್ಲ. ಯಾವುದೇ ಒಂದು ಸಂಖ್ಯೆಯು ವರ್ಗ ಸಂಖ್ಯೆ ಆಗಿರಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಆ ಸಂಖ್ಯೆಯು ಬಿಡಿ ಸ್ಥಾನವು 0, 1, 4, 5 ಮತ್ತು 6, 9 ಆಗಿದ್ದರೆ ಮಾತ್ರ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರ್ತದೆ. ಇಲ್ಲ ಅಂದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ 1, 2 ಮತ್ತು 3 ಇವು ವರ್ಗ ಸಂಖ್ಯೆಗಳಲ್ಲ. ಇದರಲ್ಲಿ 4ನೇ ಆಪ್ಷನ್ ಮಾತ್ರ ವರ್ಗ ಸಂಖ್ಯೆ ಆಗಿರ್ತದೆ. ಇನ್ನೊಂದು, ನೀವು ವರ್ಗ ಸಂಖ್ಯೆ ಇದು ಬಿಡಿ ಸಂಖ್ಯೆಯನ್ನು ನೋಡ್ದೇ ಹೇಗೆ ಚೆಕ್ ಮಾಡೋದು ಅಂತ ಅನ್ನೋದು ಕೂಡ ನಾನು ಹೇಳ್ತೇನೆ. ಇದನ್ನು ಮೊದಲನೇ ಸಂಖ್ಯೆಯನ್ನು ತಗೊಂಡು ನಾವು ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ನಾನಿಲ್ಲಿ ಮಾಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ವರ್ಗ ಸಂಖ್ಯೆಗಳಲ್ಲ. ಮೊದಲನೇ ಸಂಖ್ಯೆ ತೊಗೊಂಡಿದ್ದೀನಿ 2032. ಇದನ್ನು ನೀವು ಲಸ ತೆಗಿತೀರಲ್ಲ, ಅದೇ ಥರ ಗುಣಿಸ್ತಾ ಹೋಗಬೇಕು. 2032 ಫಸ್ಟು ನಾನು 2ರಿಂದ ಡಿವೈಡ್ ಮಾಡ್ತೀನಿ. 2 1 2, 0ಗೆ 0, 2 1 2, ಇಲ್ಲಿ ಶೇಷ 1 ಉಳಿತದೆ, ಆವಾಗ ಇದು 12 ಆಯಿತು. 2 6 12, ಮತ್ತೆ 2ರಿಂದ ಇದು ಭಾಗ ಹೋಗುತ್ತೆ, ಆವಾಗ 2 5 10, ಇದು 1 ಇದೆ, ಇಲ್ಲೊಂದು 0 ಕೊಟ್ಟು 2 ಸಂಖ್ಯೆನ ತಗೊಳ್ತೀನಿ, ಆವಾಗ 2 8 16 ಆಗುತ್ತೆ. ಮತ್ತು ಇದು ಬಿಡಿ ಸಂಖ್ಯೆಯಲ್ಲಿ ಸಮ ಸಂಖ್ಯೆ ಇರೋದರಿಂದ 2ರಿಂದ ಮತ್ತೆ ಭಾಗ ಆಗುತ್ತೆ. 2 2 4, 2 5 10, 2 4 8. ಮತ್ತೆ ಬಿಡಿ ಸಂಖ್ಯೆಯಲ್ಲಿ 4 ಇದೆ, ಸಮ ಸಂಖ್ಯೆ 2ರಿಂದ ಭಾಗ ಹೋಗುತ್ತೆ. 2 1 2, 2 4, 1 ಶೇಷ ಉಳಿತು, 14 ಆಯಿತು. 2 7 14. ಈಗ 127 ಇದೊಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಅವಿಭಾಜ್ಯ ಸಂಖ್ಯೆ ಅಂದ್ರೇನು? ಆ ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಮತ್ತು 1ರಿಂದ ಮಾತ್ರ ಭಾಗ ಹೋಗುತ್ತದೆ, ಬೇರೆ ಯಾವ ಸಂಖ್ಯೆಯಿಂದಲೂ ಭಾಗ ಹೋಗೋದಿಲ್ಲ. ಅಂಥ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆ ಅಂತಾರೆ. ಈಗ 127 ಯಾವ ಮಗ್ಗಿಲೂ ಬರಲ್ಲ, ಅದು 127 1 ಮಗ್ಗಿಲೆ ಮಾತ್ರ ಬರ್ತದೆ ಮತ್ತು 1ನೇ ಮಗ್ಗಿಲೆ ಬರ್ತದೆ. ಹಾಗಾಗಿ 127 1 127. ಈಗ ನೋಡಿ, ಇವೆರಡೆರಡನ್ನೇ ಈಗ ಹೀಗೆ ಜೊತೆ ಮಾಡಿಕೊಂಡು ಬನ್ನಿ. ಇದು 2 ಜೊತೆ ಇಲ್ಲೊಂದಿದೆ, ಪೇರ್ಸ್ ಅಂತೀವಲ್ಲ, ಜೋಡಿ ಮಾಡ್ಕೊಂಡು ಹೋದಾಗ ನಮಗೆ ಪ್ರತಿಯೊಂದಕ್ಕೂ ಒಂದೊಂದು ಜೋಡಿ ಸಿಗಬೇಕು. ಇದಕ್ಕೊಂದು ಜೋಡಿ, ಇದಕ್ಕೊಂದು ಜೋಡಿ, ಇದಕ್ಕೆ ಯಾವುದು ಜೋಡಿ ಇಲ್ಲ. ಹಾಗಾಗಿ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ನಾವು ಹೇಳ್ಬೋದು. ಇದೇ ಥರ ಎಲ್ಲ ಸಂಖ್ಯೆಗಳನ್ನು ನೀವು ಚೆಕ್ ಮಾಡಿಕೊಂಡು ಹೋದರೆ ಇದರಲ್ಲಿ ಇವೆರಡು, ಇದು ಮತ್ತು 3ನೇದು ಪೂರ್ಣವರ್ಗ ಸಂಖ್ಯೆ ಆಗಿರೋದಿಲ್ಲ. 4ನೇದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಹೇಗೆ ಅಂತ ಇಲ್ಲಿ ನೋಡಿ, 3 ಮತ್ತು 3 ಒಂದು ಜೋಡಿ ಆಯಿತು, ಆಮೇಲೆ 11 ಮತ್ತು 11 ಇನ್ನೊಂದು ಜೋಡಿ ಆಯಿತು. ಇಲ್ಲಿ 2ಕ್ಕೂ ಜೊತೆ ಸಿಕ್ಕಿದೆ. ಹಾಗಾಗಿ ಇದನ್ನು ನಾವು 3 ಸ್ಕ್ವೇರ್ ಇಂಟು 11 ಸ್ಕ್ವೇರ್ ಈ ಥರ ನಾವು ಸ್ಕ್ವೇರ್ ರೂಪದಲ್ಲಿ ಇಡ್ಬೋದು. ಹಾಗಾಗಿ ಇದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ.
ನಾನು ಹೇಳಿದ್ನಲ್ಲ, ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನ ಯಾವಾಗಲೂ 0, 1, 4, 5, 6 ಮತ್ತು 9 ಆಗಿರ್ತದೆ. ಈ ಸಂಖ್ಯೆಗಳನ್ನು ಬಿಟ್ಟು ಬಿಡಿ ಸ್ಥಾನದಲ್ಲಿ ಬೇರೆ ಯಾವುದೇ ಸಂಖ್ಯೆ ಇದ್ದರೂ ಆ ಸಂಖ್ಯೆಗಳು ಪೂರ್ಣ ಸಂಖ್ಯೆ, ಪೂರ್ಣ ವರ್ಗ ಸಂಖ್ಯೆ ಆಗಿರೋದಿಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಎರಡನೇ ಪ್ರಶ್ನೆ ಇಲ್ಲಿದೆ. 64 ಸ್ಕ್ವೇರ್, 108 ಸ್ಕ್ವೇರ್, 292 ಸ್ಕ್ವೇರ್, ಸ್ಕ್ವೇರ್ ಅಂದರೆ ವರ್ಗ, 36 ಸ್ಕ್ವೇರ್, ಇವುಗಳಲ್ಲಿ ಯಾವ ಸಂಖ್ಯೆಯ ಕೊನೆ ಅಂದರೆ ಬಿಡಿ ಸ್ಥಾನ ಅಲ್ಲಿ ಅಂಕಿ 4 ಹೊಂದಿದೆ ಅಂತ ಪ್ರಶ್ನೆ ಇದೆ. ನೋಡಿ, ಅಂಕಿ 4 ಬಿಡಿ ಸ್ಥಾನ ಹೊಂದಿದೆ ಅಂತ ಹೆಂಗೆ ಚೆಕ್ ಮಾಡೋದು? ಇಲ್ಲಿ ನೋಡಿ, 64 ಸ್ಕ್ವೇರನ್ನು ನೀವು ಬಿಡಿ ಸ್ಥಾನ ಯಾವುದಿದೆ, ಇದರಲ್ಲಿ 4 ಇದೆ. 4ರ ಸ್ಕ್ವೇರ್ ಮಾಡಿದಾಗ ಆ ನಂಬರ್ನಲ್ಲಿ ಬಿಡಿ ಸ್ಥಾನ ಅಂಕಿ ಯಾವ್ದು ಬರುತ್ತೆ ಅಂತ ನೋಡಬೇಕು. ಇಲ್ಲಿ ನೋಡಿ, ನಾನು ಬಿಡಿಸಿದ್ದೀನಿ ಇಲ್ಲಿ ಯಾವ ಥರ ಅಂತ. 64 ಸ್ಕ್ವೇರ್ ಅಂದರೆ ಬಿಡಿ ಸ್ಥಾನದಲ್ಲಿ ಯಾವುದಿದೆ, 4 ಇದೆ. 4ರ ವರ್ಗ 16. ಈ 16 ಬಿಡಿ ಸ್ಥಾನ ನೋಡಿದಾಗ 6 ಆಗಿದೆ. ಆದರೆ ಅವ್ರು ಕೇಳಿರೋದು ಯಾವುದಕ್ಕೆ 4 ಬರುತ್ತೆ ಅಂತ, ಹಾಗಾಗಿ ಇದು ಆಗಲ್ಲ. 108 ಸ್ಕ್ವೇರ್ ಇದೆ. ಇವಾಗ 8ರ ವರ್ಗ ಮಾಡಿದ್ರೆ 8 8 64. ಇಲ್ಲಿ ನೋಡಿ, ಬಿಡಿ ಸ್ಥಾನ 4 ಇದೆ, ಹಾಗಾಗಿ ಇದು ಆಗುತ್ತೆ. 292 ಸ್ಕ್ವೇರ್ ಇದೆ. ಇಲ್ಲಿ 2ರ ವರ್ಗ ಮಾಡಿದಾಗ 4 ಬರುತ್ತೆ. ಬಿಡಿ ಸ್ಥಾನ ಇಲ್ಲಿ ಕೂಡ 4 ಇದೆ, ಹಾಗಾಗಿ ಇದು ಆಗುತ್ತೆ. 36 ಸ್ಕ್ವೇರ್, 6ರ ಸ್ಕ್ವೇರ್ ಮಾಡಿದಾಗ 6 6 36. ಈಗ 6 ಇದೆ. ಸೊ ಬಿಡಿ ಸ್ಥಾನ ಇಲ್ಲಿ ನಮಗೆ 4 ಇಲ್ಲ, ಹಾಗಾಗಿ ಇದು ಆಗಲ್ಲ. ಅವ್ರ ಪ್ರಶ್ನೆಯಲ್ಲಿ ಕೇಳಿರೋದೇನು, ಯಾವುದರ ಬಿಡಿ ಸ್ಥಾನ 4 ಆಗಿದೆ ಅಂತ ವರ್ಗ ಮಾಡಿದ ಮೇಲೆ. ಹಾಗಾಗಿ 108 ಸ್ಕ್ವೇರ್ ಮತ್ತು 292 ಸ್ಕ್ವೇರ್ ಈ ಎರಡು ಸಂಖ್ಯೆಗಳ ವರ್ಗವನ್ನು ಮಾಡಿದಾಗ ಬಿಡಿ ಸ್ಥಾನ ನಮಗೆ 4 ಸಿಗುತ್ತದೆ. ಈಗ ನೋಡಿ ಸ್ನೇಹಿತರೆ, ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆ ಏನಿದೆ ಇಲ್ಲಿ, 125 ಸ್ಕ್ವೇರ್ ಈಸ್ ಈಕ್ವಲ್ ಟು 15,625 ಕೊಟ್ಟಾಗ 126 ಸ್ಕ್ವೇರ್ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ 1, 2, 3, 4, 5 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಬೇಕು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, 125 ಸ್ಕ್ವೇರ್ ಅಂದರೆ ಏನು ಅಂತಂದರೆ 125 ಬೆಸ ಸಂಖ್ಯೆಗಳ ಮೊತ್ತ. ಅಂದರೆ 125 ಸ್ಕ್ವೇರ್ ಅಂದರೆ 15,625 ಅಂತ ಕೊಟ್ಟಿದ್ದಾರಲ್ಲ, ಏನಿದರ ಅರ್ಥ ಅಂದರೆ ನಾವು 125 ಬೆಸ ಸಂಖ್ಯೆಗಳು, ಬೆಸ ಸಂಖ್ಯೆ ಅಂದರೆ ನಿಮ್ಗೆ ಗೊತ್ತಿದೆ, 1, 3, 5, 7 ಈ ಥರ ಬರ್ತಾ ಹೋಗುತ್ತಲ್ಲ, ಆ ಥರ ಮಾಡಿದಾಗ 125 ಸಂಖ್ಯೆಗಳನ್ನು, ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ನಮಗೆ ಏನು ಬರುತ್ತಲ್ಲ ಮೊತ್ತ, ಅದು 15,625 ಆಗಿರ್ತದೆ ಅಂತ ಅರ್ಥ. ಅದಕ್ಕೆ 125 ಸ್ಕ್ವೇರ್ ಅಂದರೆ 125 ಬೆಸ ಸಂಖ್ಯೆಗಳ ಮೊತ್ತ ಅಂತ ನಾವು ತಿಳ್ಕೊಂಡಿರ್ಬೇಕು. ಹಾಗಾದರೆ 126 ಸ್ಕ್ವೇರ್ರ ಬೆಲೆಯು ಏನಾಗಿರ್ತದೆ, 126 ಬೆಸ ಸಂಖ್ಯೆಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಹಾಗಾಗಿ ನಾವೀಗ 125 ಸಂಖ್ಯೆಗಳ ಮೊತ್ತ 15,625ಕ್ಕೆ ಸಮ ಆದರೆ ಅದಕ್ಕೆ 126ನೇ ಬೆಸ ಸಂಖ್ಯೆಯನ್ನು ಸೇರಿಸಿದ್ರೆ ನಮಗೆ 126 ಸ್ಕ್ವೇರ್ನ ಬೆಲೆ ಸಿಗುತ್ತದೆ. ಹಾಗಾದರೆ ಹೇಗೆ ಈಗ ಕಂಡುಹಿಡಿಯೋದು ಅಂದರೆ, 126ನೇ ಬೆಸ ಸಂಖ್ಯೆ ಕಂಡುಹಿಡಿಯೋದು ಹೇಗೆ ನೋಡಿ. ಯಾವುದೇ ಒಂದು ಬೆಸ ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ ಇಲ್ಲೊಂದು ಸೂತ್ರ ಇದೆ, ನೆನ್ಪಿಟ್ಕೊಳ್ಳಿ. ಎನ್ನನೇ ಬೆಸ ಸಂಖ್ಯೆ ಅಂದರೆ ನಿಮಗೆ 2ನೇ ಬೆಸ ಸಂಖ್ಯೆ ಬೇಕಾಗಿರ್ಬೋದು, 4ನೇ ಬೆಸ ಸಂಖ್ಯೆ, 5ನೇ ಬೆಸ ಸಂಖ್ಯೆ, ಹೀಗೆ 126ನೇ ಬೆಸ ಸಂಖ್ಯೆ ಕಂಡುಹಿಡಬೇಕಾಗಿದೆ. ಯಾವುದೇ ಒಂದು ಬೆಸ ಸಂಖ್ಯೆ ಕಂಡುಹಿಡಬೇಕಾದ್ರೆ ಎನ್ನನೇ ಬೆಸ ಸಂಖ್ಯೆ ಈಸ್ ಈಕ್ವಲ್ ಟು 2n - 1. ಈಗ 1ನೇ ಬೆಸ ಸಂಖ್ಯೆ ಬೇಕಾದರೆ n ಜಾಗದಲ್ಲಿ 1 ಹಾಕಿ, ಆವಾಗ 2 1 2 -1 ಅಂದರೆ 1 ಬರುತ್ತೆ. ಫಸ್ಟ್ ಬೆಸ ಸಂಖ್ಯೆ ನಮಗೆ 1ನೇ ಬೆಸ ಸಂಖ್ಯೆ ಇರೋದು 1 ಅಲ್ವಾ. ಹಾಗೆಯೇ 126ನೇ ಬೆಸ ಸಂಖ್ಯೆ ಕಂಡುಹಿಡಬೇಕಾದ್ರೆ ನಮಗೆ ಈ ಫಾರ್ಮುಲಾದಲ್ಲಿ n ಬೆಲೆಯನ್ನು 126 ಅಂತ ಹಾಕಿದ್ರೆ ನಮಗೆ ಇಲ್ಲಿ 126ನೇ ಬೆಸ ಸಂಖ್ಯೆ ಬೆಲೆ ಸಿಗುತ್ತೆ. 2 × 126 - 1, 2 × 126 ಮಾಡಿದ್ರೆ 252, -1ಕ್ಕೆ -1 ಹಾಗೆ ಇಡಿ. ಇವಾಗ 252ರಲ್ಲಿ 1 ಕಳೆದ್ರೆ 251 ಆಗುತ್ತೆ. ಹಾಗಾಗಿ 126 ಸ್ಕ್ವೇರ್ ಹೇಗೆ ಕಂಡುಹಿಡಿಯೋದಂದರೆ, 125 ಸ್ಕ್ವೇರ್ನ ಬೆಲೆಯನ್ನು ಇಲ್ಲಿ ಬರೆದು ಅದಕ್ಕೆ 126ನೇ ಬೆಸ ಸಂಖ್ಯೆಯನ್ನು ಕೂಡಬೇಕು. ಆಗ ನಮಗೆ
ಆನ್ಸರ್ ಸಿಗುತ್ತೆ. ಈ ಒಂದು ಆನ್ಸರ್ ಆಪ್ಷನ್ನಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲಿದೆ ಆಪ್ಷನ್ 4ನೇ ಆಪ್ಷನ್ ಸರಿ ಇದೆ. ಯಾಕಂದರೆ ನಮಗೆ 126ನೇ ಬೆಸ ಸಂಖ್ಯೆ 251 ಸಿಕ್ಕಿದೆ. ಈ ವಿಧಾನದಲ್ಲಿ ನೀವು ಈ ಥರ ಒಂದು ಹಿಂದಿನ ಸಂಖ್ಯೆ ಬೆಸ ಸಂಖ್ಯೆಯ ವರ್ಗವನ್ನು ಕೊಟ್ಟು ಅದರ ಮುಂದಿನ ಸಂಖ್ಯೆ ವರ್ಗವನ್ನು ಕೇಳಿದಾಗ ಈ ಸಂಖ್ಯೆಯ ಬೆಸ ಸಂಖ್ಯೆಯನ್ನು ಕಂಡುಹಿಡಿದು ಇದಕ್ಕೆ ಕೂಡಿಸ್ಬೇಕು. ಆಗ ನಿಮಗೆ 126 ಸ್ಕ್ವೇರ್ನ ಬೆಲೆ ಸಿಗುತ್ತದೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಸಾಕು. ಇದು ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಮತ್ತೆ 4, 5, 6ನೇ ಪ್ರಶ್ನೆಗಳನ್ನು ಮುಂದಿನ ಕ್ಲಾಸಲ್ಲಿ ಬಿಡಿಸೋಣ. ಈ ವಿಡಿಯೋ ಮತ್ತು ಮಾಹಿತಿ ತಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.